ಈ ಚಟ ನಮ್ಮಲ್ಲಿ ಬರಲಿ ಅಂತೇಳಿ. ಯಾಕಂದ್ರೆ ಯಾವುದೇ ಆಟ ಆದರೂ ಬೆಳಿಬೇಕಾಗ್ತದೆ, ಪ್ರೋತ್ಸಾಹ ಬೇಕಾಗ್ತದೆ, ಆಡುವಂಥವ್ರಿಗೆ ಎನ್ಕರೇಜ್ ಬೇಕಾಗ್ತದೆ. ಈ ಒಂದು ಎನ್ಕರೇಜು ಪ್ರೋತ್ಸಾಹ, ಯಾಕಂದ್ರೆ ಎಲ್ಲನೂ ಇವತ್ತು ನಿಂತಿದ್ದ ಹಣದ ಮೇಲೆ, ಯಾವ ಕಾಲಕ್ಕೆ ಸತ್ಯ ಅನ್ನೋದ್ರೊಳಲ್ಲ. ಆ ಒಂದೂವರೆಯಲ್ಲಿ ಇನ್ನಷ್ಟು ಪ್ರೋತ್ಸಾಹ ಸಿಗಲಿ, ಇನ್ನಷ್ಟು ಇವರ ಒಂದು ಆಟಕ್ಕೆ ಮೆರಗು ಬರುವಂಥದ್ದಾಗಲಿ ಅನ್ನುವಂಥದ್ದನ್ನು ಮತ್ತು ಒತ್ತಿ ಹೇಳ್ತಾ, ಅದರಲ್ಲಿ BCCI ಇನ್ನಷ್ಟು ಇದರ ಬಗ್ಗೆ ಹೆಚ್ಚು ಗಮನ ಹರಿಸಲಿ ಅಂತೇಳಿ. ಮತ್ತು ಇದೇ ಕಾಲಕ್ಕೆ ಇನ್ನೊಂದು ಮಾತು ಹೇಳಬೇಕಾಗ್ತದೆ, ಮಹಿಳೆಯರಲ್ಲಿ ಪುರುಷರಲ್ಲಿ ಆಟ ಆದರೆ ಎಲ್ಲ ಆಟಗಳಿಗೂ ಅಂಥ ಪ್ರೋತ್ಸಾಹ ಸಿಗುವಂಥದ್ದು ವಾತಾವರಣ ಈ ದೇಶದಲ್ಲಿ ಬೆಳೀಲಿ ಅನ್ನುವಂಥದ್ದು. ಏನೋ ಆಗಲಿ, ಮಹಿಳೆಯರು ಮೊದಲು ಗೆದ್ದಿದ್ದಾರೆ, ಅವ್ರಿಗೆ ಹೃತ್ಪೂರ್ವಕ ಅಭಿನಂದನೆ ಅಷ್ಟೇ ಸಲ್ಲಿಸೋದು ಅಷ್ಟೇ ಅಲ್ಲ, ಇದನ್ನು ಮುಂದುವರಿಲಿ, ಗೆಲುವುಗಳು ಹೆಣ್ಣುಮಕ್ಕಳು ಕಡಿಮೆ ಇಲ್ಲ ಅನ್ನುವಂತಹ ಒಂದು ಚಾರಿತ್ರಿಕ ವಿಷಯ ಇನ್ನಷ್ಟು ಮತ್ತಷ್ಟು ಬಲಿಷ್ಠ ಆಗ್ತಾ ಹೋಗಲಿ ಅಂತ ಮತ್ತೊಮ್ಮೆ ಅವರಿಗೆಲ್ಲ ಹರ್ಮನ್ ಪ್ರೀತ್ ಕೌರ್ ಟೀಮಿಗೆ ಒಂದು ಏನಪ್ಪ ಅಂದ್ರೆ ಒಳ್ಳೆಯ ಸಂದೇಶವನ್ನು ಹೇಳ್ತಾ ಗೆಲ್ತಾ ಇರಿ ಅನ್ನೋದು ಶುಭಾಶಯ ಕೋರ್ತಾ, ಜೊತೆಗೆ ಸೌತ್ ಆಫ್ರಿಕಾದ ಲಾಲಾ ವೋಲ್ಟೇಜು ಸೋತಿರ್ಬೋದು, ಮುಂದಿನದಲ್ಲಿ ಇನ್ನೂ ಚೆನ್ನಾಗಿ ಆಡುವಂಥ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ, ಗೆಲುವು ಸಹಜದ, ಭಾಳ ದಿನಗಳವರೆಗೆ ಎಲ್ಲರೂ ಒಂದಿಷ್ಟ ಮುದದಲ್ಲಿ ಸಂತೋಷದಲ್ಲಿಡೋದನ್ನು ಸುಳ್ಳಲ್ಲ ಅಂತ ಹೇಳ್ತಾ, ನನಗೆ ಅನಿಸಿದ ಕೆಲವು ಮಾತುಗಳನ್ನ ಮಾತಾಡಿದ್ದೀನಿ. ನಿಮ್ಮ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆ ಸಬ್ಸ್ಕ್ರೈಬ್ ಮಾಡಿ. S16 ನ್ಯೂಸ್ ಅರ್ಥ ಅತಿಶಯ ತರ ಇದು ಸತ್ಯದ ಕೈಗೊಂಡೆ ವಂದನೆಗಳು.